ಬೆಂಗಳೂರಿನ ಅಮೃತಹಳ್ಳಿ ಯುವತಿಯ ಗ್ಯಾಂಗ್ ರೇಪ್ ಕೇಸ್ಗೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆ ನಡೆಸ್ತಾ ಇದ್ದು, ಆರೋಪಿಗಳಿಂದ ದೊಡ್ಡ ಮಟ್ಟದಲ್ಲಿ ನಡೀತಾ ಇದ್ದ ಮಾಂಸದಂತೆ ಐಎಎಸ್ ಐಪಿಎಸ್ ಶಾಸಕರು ಸಚಿವರಿಗೂ ಅಪ್ರಾಪ್ತಿಯರನ್ನ ಸಪ್ಲೈ ಮಾಡಲಾಗ್ತಾ ಇತ್ತ. ಜಕ್ಕೂರಿನ ವಿಲ್ಲಾದಲ್ಲಿ ಐಷಾರಾಮಿ ಆರೋಪಿ ನಿಖಿಲ್ ಗ್ಯಾಂಗ್ ಪಾರ್ಟಿ ಮಾಡ್ತಾ ಇದ್ರು. ಆ ಗ್ಯಾಂಗ್ ಪಾರ್ಟಿಯ ವಿಡಿಯೋ ಹಾಗೂ ಫೋಟೋ ಸುವರ್ಣ ನ್ಯೂಸ್ಗೆ ಲಭ್ಯ ಆಗಿದೆ. ಹುಡುಗಿಯರ ಜೊತೆ ಶೋಕಿ, ಡ್ರಗ್ಸ್, ಎಣ್ಣೆ ಪಾರ್ಟಿ ಎಲ್ಲ ಕೂಡ ಕುಲ್ಲಾಗಿ ನಡೀತಾ ಇತ್ತು. ಪಾರ್ಟಿಗಳಲ್ಲಿ ಯುವತಿಯರಿಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾ ಇತ್ತು. ಯುವತಿಯರ ನೂರಾರು ವಿಡಿಯೋ ಮಾಡಿಟ್ಟಿದ್ದಂತೆ ನಿಖಿಲ್. ಪಾರ್ಟಿ ಬಳಿಕ ಯುವತಿಯರಿಗೆ ಡ್ರಗ್ಸ್ ಕೊಡ್ತಾ ಇದ್ರು ಆರೋಪಿಗಳು. ಪಾರ್ಟಿ ಬಳಿಕ ಯುವತಿಯರಿಗೆ ಆರೋಪಿಗಳು ಡ್ರಗ್ಸ್ ಕೊಡ್ತಾ ಇದ್ರು ಅನ್ನೋದು ಕೂಡ ಈಗ ಪೊಲೀಸರ ತನಿಖೆಯಲ್ಲಿ ಬಯಲಾಗ್ತಾ ಇದೆ. ಜಕ್ಕೂರಿನ ವಿಲ್ಲಾದಲ್ಲಿ ಐಷಾರಾಮಿ ಪಾರ್ಟಿಗಳನ್ನ ಆಯೋಜನೆ ಮಾಡ್ತಾ ಇದ್ರು. ಸೋಷಿಯಲ್ ಮೀಡಿಯಾದಲ್ಲಿ ಯುವತಿಯರನ್ನ ಕಾಂಟ್ಯಾಕ್ಟ್ ಮಾಡ್ಕೊಳ್ತಾ ಇದ್ರು, ಮೆಸೇಜ್ ಮಾಡ್ತಾ ಇದ್ರು. ಪದೇ ಮೆಸೇಜ್ ಮಾಡಿ ಆ ಯುವತಿಯರನ್ನ ಗಾಳಕ್ಕೆ ಬೀಳಿಸ್ಕೊಂಡು ಅವರನ್ನ ಪಾರ್ಟಿ ಕರೀತಾ ಇದ್ರು. ಈಗ ಪೊಲೀಸರು ತನಿಖೆ ಮಾಡ್ತಾ ಇದ್ದು ನಿಖಿಲ್ ಹಾಗೂ ಡಿಕ್ಸನ್ನ ಕೃತ್ಯಗಳು ಈಗ ಬಯಲಾಗ್ತಾ ಇದೆ. ಮತ್ತೊಂದ್ ಕಡೆ ಮಾಂಸದಂಧೆ ಕೂಡ ನಡೀತಾ ಇತ್ತ ಅನ್ನುವಂತ ಅನುಮಾನ ಈಗ ಮೂಡ್ತಾ ಇದೆ. ಐಎಎಸ್ ಐಪಿಎಸ್ ಶಾಸಕರು ಸಚಿವರಿಗೂ ಕೂಡ ಅಪ್ರಾಪ್ತಿಯರನ್ನ ಸಪ್ಲೈ ಮಾಡ್ತಾ ಇದ್ರೆ ಇವರು. ಒಟ್ನಲ್ಲಿ ಎಪ್ಸ್ಟೀನ್ ಫೈಲ್ಸ್ ಅನ್ನು ಹೋಲ್ತಾ ಇದೆ ಈ ಪ್ರಕರಣ. ಆರೋಪಿಗಳಿಂದ ದೊಡ್ಡ ಮಟ್ಟದಲ್ಲಿ ದಂಧೆ ನಡೀತಾ ಇತ್ತು. ಸೋಷಿಯಲ್ ಮೀಡಿಯಾದಲ್ಲಿ ಯುವತಿಯರನ್ನ ಸಂಪರ್ಕಿಸಿ ಅವ್ರ ಜೊತೆ ಚಾಟ್ ಮಾಡಿ ನಂತರ ಅವರನ್ನ ಗಾಳಕ್ಕೆ ಬೀಳಿಸ್ಕೊಂಡು ಆ ಯುವತಿಯರನ್ನ ಪಾರ್ಟಿ ಕರೀತಾ ಇತ್ತು. ನಂತರ ಲೈಂಗಿಕ ದೌರ್ಜನ್ಯವನ್ನ ಎಸಗಿ ಆ ವಿಡಿಯೋವನ್ನ ಮಾಡಿಕೊಂಡು ಬ್ಲಾಕ್ ಮೇಲ್ ಅನ್ನ ಮಾಡ್ತಾ ಇತ್ತು ಈ ಗ್ಯಾಂಗ್. ನಿಖಿಲ್ ಮತ್ತು ಡಿಕ್ಸನ್ ಅನ್ನ ಪೊಲೀಸರು ಈಗಾಗಲೇ ವಶಕ್ಕೆ ಪಡ್ಕೊಂಡು ವಿಚಾರಣೆ ಮಾಡ್ತಾ ಇದ್ದಾರೆ. ಪಾರ್ಟಿಗಳಲ್ಲಿ ಯುವತಿಯರಿಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾ ಇದ್ರು ಇವರಿಬ್ರು ಕೂಡ. ಮೊದಲು ಡಿಕ್ಸನ್ ಯುವತಿಯರನ್ನ ಗಾಳಕ್ಕೆ ಹಾಕೊಳ್ತಾ ಇದ್ದ. ಅದಾದ ಬಳಿಕ ನಿಖಿಲ್ ಪರಿಚಯ ಮಾಡಿಸ್ತಾ ಇದ್ದ. ಡಿಕ್ಸನ್ ಪಾರ್ಟಿ ಕರ್ಕೊಂಡು ಬರ್ತಾ ಇದ್ದಂತ ಯುವತಿಯರ ಜೊತೆ ಇಬ್ರು ಸೇರ್ಕೊಂಡು ಲೈಂಗಿಕ ದೌರ್ಜನ್ಯ ಎಸಗ್ತಾ ಇರುವಂತದ್ದು ಪೊಲೀಸರ ತನಿಖೆಯಲ್ಲಿ ಬಯಲಾಗಿದೆ. ಬೆಂಗಳೂರಿನ ಅಮೃತಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಗ್ಯಾಂಗ್ ರೇಪ್ ಪ್ರಕರಣಕ್ಕೆ ಸಾಕಷ್ಟು ಸ್ಫೋಟಕ ಟ್ವಿಸ್ಟ್ ಸಿಗ್ತಾ ಇರತಕ್ಕಂಥದ್ದು. ಆರೋಪಿ ನಿಖಿಲ್ ಮತ್ತು ಡಿಕ್ಸನ್ ಸಾಂಡ್ರಾನನ್ನ ಬಂಧಿಸಿ ವಿಚಾರಣೆ ನಡೆಸ್ತಾ ಇದ್ದಾರೆ. ವಿಚಾರಣೆ ವೇಳೆ ಸಾಕಷ್ಟು ಮಹತ್ವದ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ನಾವೀಗ ಜಕ್ಕೂರಿನ ವಿಲ್ಲಾ ಏನು ಪಾರ್ಟಿ ಆಯೋಜನೆ ಮಾಡಿತ್ತು ಮತ್ತು ಅತ್ಯಾಚಾರ ನಡೆದಿತ್ತು ಅದೇ ಸ್ಥಳದಲ್ಲಿರ್ತಕ್ಕಂಥದ್ದು. ಇಲ್ಲಿಗೆ ಏನಂದರೆ ಡಿಕ್ಸನ್ನು ಮತ್ತು ನಿಖಿಲ್ ಏನಿದ್ದಾರೆ ಇಬ್ಬರೂ ಸಹ ಆರೋಪಿಗಳೇನಿದ್ದಾರೆ ಅವರು ಯುವತಿಯರನ್ನು ಕರೆತಂದು ಅದರಲ್ಲೂ ಸಹ ಪ್ರತಿಷ್ಠಿತ ಕಾಲೇಜು, ಪ್ರತಿಷ್ಠಿತ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಯುವತಿಯರನ್ನು ಕರೆತಂದು ಇಲ್ಲಿ ಪಾರ್ಟಿ ಆಯೋಜನೆ ಮಾಡ್ತಾ ಇದ್ರು. ಇಲ್ಲಿ ಮುಖ್ಯವಾಗಿ ಏನಂದರೆ ಡಿಕ್ಸನ್ ಏನಿದ್ದಾನೆ, ಡಿಕ್ಸನ್ನು ಆತ ಇನ್ಸ್ಟಾಗ್ರಾಮ್ಗಳಲ್ಲಿ ಯುವತಿಯರನ್ನು ಪರಿಚಯ ಮಾಡ್ಕೊತಾ ಇದ್ದ. ನಿಖಿಲ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದ. ನಿಖಿಲ್ ಏನಿದ್ದಾನೆ ಬಸವೇಶ್ವರ ನಗರದಲ್ಲಿ ಒಂದು ಏನು ಸಕಲೇಶ್ಪುರದ ಮೂಲದ ನಿಖಿಲ್ ಏನಿದ್ದಾನೆ ಬಸವೇಶ್ವರ ನಗರದಲ್ಲಿ ಒಂದು ಕಾರ್ ಶೋರೂಮನ್ನು, ಸೆಕೆಂಡ್ ಹ್ಯಾಂಡ್ ಶೋರೂಮನ್ನು ಇಟ್ಕೊಂಡಿದ್ದ. ಅಲ್ಲಿ ಸಹ ಸರ್ವಿಸನ್ನು ಮಾಡಿಸ್ತಾ ಇದ್ದ. ಮತ್ತು ನಂತರ ಡಿಕ್ಸನ್ನು ಈತ ಏನು ಪಶ್ಚಿಮ ಬಂಗಾಳದ ಮೂಲದ ಡಿಕ್ಸನ್ಗೆ ಪರಿಚಯ ಆಗುತ್ತೆ. ಡಿಕ್ಸನ್ನು ಮತ್ತು ನಿಖಿಲ್ ಏನಿದ್ದಾರೆ ಇಬ್ಬರು ಸಹ ಯುವತಿಯರಿಗೆ ಗಾಳ ಆಗ್ತಾಯಿದ್ರು. ಮುಖ್ಯವಾಗಿ ಹೈ ಲೆವೆಲ್ ಪಾರ್ಟಿ ಆಯೋಜನೆ ಮಾಡ್ತಾಯಿದ್ರು. ಅದರಲ್ಲಿ ಮುಖ್ಯವಾಗಿ ಹೊರದೇಶದ ಯುವತಿಯರನ್ನು ಕರೆತಂದು ಇಲ್ಲಿ ಪಾರ್ಟಿ ಆಯೋಜನೆ ಮಾಡಲಾಗ್ತಾಯಿತ್ತು. ಇಲ್ಲಿ ಕೆಲವು ಡ್ರಗ್ಸ್ಗಳನ್ನು ಸಪ್ಲೈ ಮಾಡಲಾಗ್ತಾಯಿತ್ತು ಮತ್ತು ಬರುವ ಮಾತ್ರೆಗಳನ್ನು ಕೊಟ್ಟು ಯುವತಿಯರ ಮೇಲೆ ಅತ್ಯಾಚಾರ ಎಸಗಲಾಗ್ತಾಯಿತ್ತು ಅನ್ನೋ ಆರೋಪ ಕೇಳಿಬಂದಿರತಕ್ಕಂಥದ್ದು. ಅಮೃತಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆಯನ್ನು ಮುಂದುವರಿಸಿದ್ದಾರೆ. ತನಿಖೆ ಸಂದರ್ಭದಲ್ಲಿ ಸುಮಾರು 19 ಯುವತಿಯರ ಮೇಲೆ ಇದೇ ರೀತಿ ಆಗಿದೆ ಅನ್ನೋದು ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು. ಲೈಂಗಿಕತೆಗೆ ಸಹಕರಿಸಿದ್ರೆ ಅವ್ರಿಗೆ ಯಾವುದೇ ರೀತಿಯನ್ನ ತೊಂದರೆ ಮಾಡ್ತಾ ಇರಲಿಲ್ಲ. ಅದು ಡ್ರಗ್ಸ್ ಕೊಟ್ಟು ಅವರನ್ನು ಬಳಸ್ಕೊಂಡಿರ್ತಕ್ಕಂಥದ್ದು ಕೇಳಿಬಂದಿರ್ತಕ್ಕಂಥದ್ದು. ಸಂತ್ರಸ್ತ ಯುವತಿ ಏನಿದ್ದಾರೆ ಆಕೆ ಈಗಾಗಲೇ ಏನು ಅಮೃತಹಳ್ಳಿ ಪೊಲೀಸ್ ಠಾಣೆಯಲ್ಲಿ FIR ದಾಖಲಿಸ್ತಾರೆ. ಆ ನಂತರ ಆರೋಪಿಗಳನ್ನು ಬಂಧಿಸಿ ಅಮೃತಹಳ್ಳಿ ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ. ಈ ನಡುವೆ ಆರೋಪಿಗಳೇನಿದ್ದಾರೆ ಆಕೆ ನಮಗೆ ದುಡ್ಡಿಗೆ ಡಿಮ್ಯಾಂಡ್ ಮಾಡಿದ್ಲು ಅಂತ ಹೇಳಿ ಆಕೆ ಮೇಲೆ ಮಲ್ಲೇಶ್ವರಂ ಪೊಲೀಸ್ ಠಾಣೆಯಲ್ಲಿ ಮೊದಲು ಪ್ರಕರಣ ದಾಖಲಾಗುತ್ತೆ. ಇದು 14ನೇ ತಾರೀಕು ಮತ್ತು 15ರ ನೈಟ್ ಈ ರೀತಿ ಘಟನೆ ನಡೆದಿರ್ತಕ್ಕಂಥದ್ದು. ಸದ್ಯ ಆರೋಪಿಗಳೇನಿದ್ದಾರೆ ಆಕೆಯ ಮೇಲೆ ಸಹ FIR ದಾಖಲಿಸಿ ಹಣಕ್ಕೆ ಬೇಡಿಕೆ ಇಟ್ಲಿದ್ಲು ಅನ್ನೋ ಮಾಹಿತಿ ಕೊಡ್ತಾರೆ. ನಂತರ ಈಗ ಅಮೃತಹಳ್ಳಿಯಲ್ಲಿ ಆಕೆ ಕೊಟ್ಟಿರ್ತಕ್ಕಂಥ ದೂರಿನನ್ವಯ ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸ್ತಾ ಇದ್ದಾರೆ. ಮತ್ತು ಅಲ್ಲದೆ ಸುಮಾರು 19 ಯುವತಿಯರಿಗೆ ಇದೇ ರೀತಿ ಆರೋಪಿಗಳು ಲೈಂಗಿಕವಾಗಿ ಬಳಸ್ಕೊಂಡಿರೋದು ಗೊತ್ತಾಗಿರ್ತಕ್ಕಂಥದ್ದು. ಸದ್ಯ ಡಿಕ್ಸನ್ನು ಸೇರಿದಂತೆ ಏನು
ಈ ನಿಖಿಲನ್ನು ಬಂಧಿಸಿ ಅಮೃತಹಳ್ಳಿ ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ. ಇದರಲ್ಲಿ ಸಾಕಷ್ಟು ಪ್ರಭಾವಿಗಳಿದ್ದಾರೆ. ಒಬ್ಬ ಅಧಿಕಾರಿ ಕೂಡ ನಿಖಿಲ್ ಏನೂ ತಪ್ಪು ಮಾಡಿಲ್ಲ, ಆತನನ್ನು ಬಿಟ್ಟುಬಿಡಿ ಅನ್ನೋ ಮಾತುಗಳನ್ನು ಸಹ ಪೊಲೀಸರ ಮೇಲೆ ಒತ್ತಡ ಏರೋ ತಂತ್ರವನ್ನು ಮಾಡಿದ್ದಾರೆ. ಹೀಗಾಗಿ ಯಾರ ತಂತ್ರಕ್ಕೂ ಸಹ ಪೊಲೀಸರು ಮಣಿಯದೆ ಕಾನೂನು ಪ್ರಕಾರ ಏನು ಮಾಡ್ತೀವಿ ಅದನ್ನು ಮಾಡ್ತೀವಿ ಅನ್ನೋ ಮಾತುಗಳನ್ನು ಅಮೃತಹಳ್ಳಿ ಪೊಲೀಸರು ಹೇಳಿರ್ತಕ್ಕಂಥದ್ದು. ಸದ್ಯ ಪ್ರಕರಣ ದಾಖಲಿಸ್ಕೊಂಡು ಸಂತ್ರಸ್ತ ಯುವತಿಯರು ಕೊಡ್ತಕ್ಕಂಥ ಹೇಳಿಕೆ ಆಧಾರದ ಮೇಲೆ ಮತ್ತಷ್ಟು ಮಂದಿ ಬಂಧಿಸೋದಕ್ಕೆ ಅಮೃತಹಳ್ಳಿ ಪೊಲೀಸರು ಮುಂದಾಗಿದ್ದಾರೆ. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಕಿರಣ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.